ನಗರದ ಬೃಹಸ್ಪತಿವಾರಪೇಟೆಯ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಕಾರ್ತಿಕೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ಅಗ್ನಿಕುಂಡ ಮಹೋತ್ಸವ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಜರುಗಿತು. ಶುಕ್ರವಾರ ಮಧ್ಯರಾತ್ರಿ 1 ಗಂಟೆಗೆ ದೇವಸ್ಥಾನದ ಅರ್ಚಕರಾದ ಶಶಿಕುಮಾರ್ ಸ್ವಾಮಿ, ವೀರಭದ್ರಯ್ಯ ಸ್ವಾಮಿ ಅತ್ತನೂರು, ಪರಮ ಭಕ್ತರಾದ ಖಾನಾಪುರ ಅಮರೇಶ್ ಅವರ ನೇತೃತ್ವದಲ್ಲಿ ದೇವಸ್ಥಾನದ ಭಕ್ತರಾದ ಮಹೇಶ್ ಪಾಟೀಲ್ ಅವರು 108 ಮಳಗ ಹಗ್ಗದ ಶಸ್ತ್ರವನ್ನು ಹಾಕಿಸಿಕೊಳ್ಳುವ ಮೂಲಕ ತಮ್ಮ ಭಕ್ತಿ ಸೇವೆಯನ್ನು ಸಮರ್ಪಿಸಿದರು. ಮಹೇಶ್ ಪಾಟೀಲ್ ಅವರು ಸತತವಾಗಿ 5 ವರ್ಷಗಳಿಂದ ಹಗ್ಗ ಶಸ್ತ್ರವನ್ನು ಹಾಕಿಸಿಕೊಂಡು ತಮ್ಮ ಸೇವೆ ಸಲ್ಲಿಸುತ್ತಿರುವುದು ವಿಶೇಷವಾಗಿದೆ. ಈ ಭಕ್ತಿ ಸೇವೆ ನೆರೆದ ಭಕ್ತರನ್ನು ಮೈ ನವಿರೇಳುವಂತೆ ಮಾಡಿತು. ನಂತರ ಮಹಿಳೆಯರು, ಮಕ್ಕಳು ಸಹಿತ ಶಸ್ತ್ರ ಹಾಕಿಸಿಕೊಳ್ಳುವ ಮೂಲಕ ತಮ್ಮ ಭಕ್ತಿ ಸೇವೆ ಸಲ್ಲಿಸಿದರು. ನಂತರ ಪುರವಂತಿಕೆಯವರಿಂದ ಒಡಪು ಸೇವೆಗಳು ಜರುಗಿದವು. ಬೆಳಗು ಮುಂಜಾವು 4 ಗಂಟೆಗೆ ಅಗ್ನಿಕುಂಡ ಸೇವೆಯು ವಿಜೃಂಭಣೆಯಿಂದ ಜರುಗಿತು. ದೇವಸ್ಥಾನದ ಅರ್ಚಕರಾದ ಶಶಿಕುಮಾರ್ ಸ್ವಾಮಿ ದಕ್ಷ ಬ್ರಹ್ಮನನ್ನು ಸಂಹಾರ ಮಾಡಿ ಅಗ್ನಿಕುಂಡ ತುಳಿಯುವತ್ತ ಮುಂದೆ ಸಾಗಿದರು. ಚಂದ್ರಮೌಳೇಶ್ವರ ದೇವಸ್ಥಾನದ ಅರ್ಚಕರು ಉತ್ಸವ ಮೂರ್ತಿಯೊಂದಿಗೆ ಅಗ್ನಿಕುಂಡ ಸೇವೆ ಸಲ್ಲಿಸಿದ ನಂತರ ಅವರನ್ನು ಅನೇಕ ಭಕ್ತರು ಹಿಂಬಾಲಿಸಿದರು. ಭಕ್ತರಾದ ಎಸ್ ಸಂಜೀವ್ ರೆಡ್ಡಿಯವರು ಉತ್ಸವ ಮೂರ್ತಿಯೊಂದಿಗೆ ಮೆರವಣಿಗೆಯಲ್ಲಿ ಪಾಲ್ಗೊಂಡು ನೂತನ ಪಲ್ಲಕ್ಕಿ ಸೇವೆಯನ್ನು ನೆರವೇರಿಸಿದರು. ನೂರಾರು ಮಹಿಳೆಯರು ಕಳಸ ಸೇವೆ ಮತ್ತು ಶಸ್ತ್ರ ಹಾಕಿಸಿಕೊಳ್ಳುವ ಸೇವೆ ಸಲ್ಲಿಸಿದರು.
ಈ ಸಂದರ್ಭದಲ್ಲಿ ದೇವಸ್ಥಾನ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ಶಾವಂತಗೇರಿ, ಕಾರ್ಯದರ್ಶಿ ಶರಣಬಸವ ಹಿರೇಮಠ ಸುರಭಿ, ಬಸವರಾಜ ಶಾಸ್ತ್ರಿ, ಎಸ್.ಜಿ. ಕಲ್ಲಯ್ಯ ಸ್ವಾಮಿ, ವಿಶ್ವನಾಥ್ ಕ್ಯಾದಿಗೇರಿ, ಪಂಪಣ್ಣ ಸಾಹುಕಾರ, ಪರಮೇಶ್ವರ್ ಸಾಲಿಮಠ, ವೀರೇಶ್ ತಂಬೂರಿ, ಗುಬ್ಬಲ ಗುರುಸ್ವಾಮಿ, ವೆಂಕಟೇಶ್ ಮಡಿವಾಳ, ಮಂಜುನಾಥ ಜೆರಾಕ್ಸ್, ಕಿಶನ್ ಜೈನ್, ಪ್ರತಾಪ್ ಗೋಪಿಶೆಟ್ಟಿ, ವೀರಭದ್ರಪ್ಪ ಗುಂಜಳ್ಳಿ, ವಸಂತ್ ಕುಮಾರ್ ಸ್ವಾಮಿ ಕ್ಯಾನ್ವಸಿಂಗ್, ವಿಜಯಕುಮಾರ್ ಪಾತಾಪುರ್, ವೀರಭದ್ರಯ್ಯ ಸ್ವಾಮಿ ಹಟ್ಟಿ, ಪಿಕಳಿಹಾಳ ಶಾಂಭವಿ ಹಿರೇಮಠ, ವೀರೇಶ್ ಬಳಿಗೇರ, ಜಿ ವೀರೇಶ್ ಮಡಿವಾಳ್, ಜಿ ವೀರೇಶ್ ಸ್ವಾಮಿ, ಜಿ ಗಂಗಾಧರ್, ಗುಂಡಪ್ಪ, ಸುರೇಶ್ ಅತ್ತನೂರು, ಚಂದ್ರಶೇಖರ್, ಸೇವಾ ಸಮಿತಿಯ ಸರ್ವ ಪದಾಧಿಕಾರಿಗಳು, ಸರ್ವ ಸದ್ಭಕ್ತರು, ಮಹಿಳೆಯರು, ಮಕ್ಕಳು ಉಪಸ್ಥಿತರಿದ್ದರು.